ಓಂ ಶ್ರೀ ಗುರುಭ್ಯೋ ನಮಃ. ಪ್ರೀತಿಯ ಮೇಷರಾಶಿ ಆತ್ಮೀಯ ಬಂಧುಗಳೇ, ನಮ್ಮ ಜ್ಯೋತಿಷ್ಯ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇಂದಿನ ಈ ವಿಶೇಷ ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಕೆಲವು ಮಹತ್ವದ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಶೇಷವಾಗಿ ಆಗಸ್ಟ್ 19ರಿಂದ ಆರಂಭವಾಗುವ ಗುರುಗ್ರಹದ ನಕ್ಷತ್ರ ಬದಲಾವಣೆ ಮೇಷರಾಶಿಯವರಿಗೆ ಅನೇಕ ವಿಷಯಗಳಲ್ಲಿ ಹೊಸ ತಿರುವುಗಳನ್ನು ತರಬಹುದು. ಇದನ್ನು ಸಾಮಾನ್ಯವಾದ ಗ್ರಹ ಬದಲಾವಣೆ ಅಂತ ಪರಿಗಣಿಸಬಾರದು. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಿಮಗೆ ಅರ್ಥವಾಗದೆ ಉಳಿದಿದ್ದ ಕೆಲವು ವಿಷಯಗಳು ನಿಧಾನವಾಗಿ ಸ್ಪಷ್ಟವಾಗುವ ಸಮಯ ಇದು. ಮೇಷರಾಶಿಯವರೇ, ನಿಮ್ಮ ಸ್ವಭಾವವೇ ಧೈರ್ಯ, ಆತ್ಮವಿಶ್ವಾಸ ಮತ್ತು ನೇರವಾಗಿ ನಿರ್ಧಾರ ತೆಗೆದುಕೊಳ್ಳುವ ಗುಣ. ನೀವು ಯಾರ ಮೇಲಾದರೂ ಕೂಡ ನಂಬಿಕೆ ಇಟ್ಟರೆ ಸಂಪೂರ್ಣವಾಗಿ ನಂಬ್ತೀರಿ. ಆದರೆ ಇದೇ ನಿಮ್ಮ ಸರಳತೆಯನ್ನು ಕೆಲವರು ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಂಡಿರುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಮುಂದೆ ಒಂದು ರೀತಿಯಲ್ಲಿ ಮಾತನಾಡಿ ನಿಮ್ಮ ಹಿಂದೆ ಮತ್ತೊಂದು ರೀತಿಯಲ್ಲಿ ನಡೆದುಕೊಂಡಿರುವ ವ್ಯಕ್ತಿಗಳ ನಿಜವಾದ ಮುಖ ಈ ಅವಧಿಯಲ್ಲಿ ನಿಮಗೆ ತಿಳಿಯಬಹುದು. ವಿಶೇಷವಾಗಿ ಕುಟುಂಬ, ಹಣಕಾಸು ಮತ್ತು ಸ್ನೇಹ ಸಂಬಂಧಗಳಲ್ಲಿ ನೀವು ಹಿಂದೆ ಗಮನಿಸಿದ ಸಣ್ಣ ವಿಚಾರಗಳು ಈಗ ನಿಮ್ಮ ಗಮನಕ್ಕೆ ಬರಬಹುದು. ಫ್ರೆಂಡ್ಸ್, ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆಗಸ್ಟ್ 19ರಿಂದ ಮುಂದಿನ ಹಲವು ವಾರಗಳವರೆಗೆ ನಿಮ್ಮ ಮಾತು ಮತ್ತು ನಿಮ್ಮ ನಿರ್ಧಾರಗಳಿಗೆ ಹೆಚ್ಚಿನ ಮಹತ್ವ ಸಿಗುತ್ತೆ. ಯಾರಾದರೂ ನಿಮ್ಮ ವಿರುದ್ಧ ತಪ್ಪು ಮಾಹಿತಿ ಹರಡುತ್ತಿದ್ರೆ ಅಥವಾ ನಿಮ್ಮ ಹೆಸರನ್ನು ಬಳಸಿಕೊಂಡು ಯಾವುದಾದ್ರೂ ವಿಷಯಗಳಲ್ಲಿ ಲಾಭ ಪಡೆದಿದ್ರೆ ಅಂಥ ವಿಷಯಗಳು ನಿಧಾನವಾಗಿ ಬಯಲಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ಯಾರ ಮಾತನ್ನು ಕೂಡ ತಕ್ಷಣ ನಂಬೇಡಿ. ಮೊದಲು ವಿಚಾರ ತಿಳಿದುಕೊಳ್ಳಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ. ಮೇಷರಾಶಿಯವರಿಗೆ ಹಣದ ವಿಚಾರದಲ್ಲಿ ಕೂಡ ಒಂದು ಪ್ರಮುಖ ಎಚ್ಚರಿಕೆ ಇದೆ. ನಿಮ್ಮ ಕೈಗೆ ಹಣ ಬರ್ತಾ ಇದ್ರೂ ಕೂಡ ಅದನ್ನು ಉಳಿಸಿಕೊಳ್ಳೋದು ಮುಖ್ಯವಾಗಿರುತ್ತೆ. ಹಳೆಯ ಸಾಲ, ಬಾಕಿ ಹಣ ಅಥವಾ ನಿಮಗೆ ಬರಬೇಕಾಗಿದ್ದ ಮೊತ್ತದ ಬಗ್ಗೆ ಮತ್ತೆ ಮಾತುಕತೆ ನಡೀಬೋದು. ಕೆಲವರಿಗೆ ಬಹಳ ದಿನಗಳಿಂದ ನಿಂತಿದ್ದ ಹಣ ಮರಳಿ ಬರುವ ಅವಕಾಶ ಕೂಡ ಕಾಣ್ಬೋದು. ಆದರೆ ಅದೇ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಕೂಡ ಹೆಚ್ಚಾಗ್ಬೋದು. ವಿಶೇಷವಾಗಿ ಯಾರಿಗಾದರೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವ ಮೊದಲು 2 ಬಾರಿ ಯೋಚನೆ ಮಾಡಿ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಬದಲಾವಣೆಯ ಸೂಚನೆ ಕಾಣಬಹುದು. ಇಷ್ಟು ದಿನ ನಿಮ್ಮ ಕೆಲಸವನ್ನು ಗಮನಿಸಿದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸೋದಕ್ಕೆ ಆರಂಭಿಸಬಹುದು. ಕೆಲಸದಲ್ಲಿ ಹೊಸ ಜವಾಬ್ದಾರಿ ಸಿಗ್ಬೋದು. ಕೆಲವರಿಗೆ ಹೊಸ ಕೆಲಸದ ಅವಕಾಶ, ವರ್ಗಾವಣೆ ಅಥವಾ ಹೊಸ ಯೋಜನೆಯಲ್ಲಿ ಕೆಲಸ ಮಾಡುವ ಅವಕಾಶ ದೊರೆಯಬಹುದು. ಉದ್ಯೋಗ ಹರಡುತ್ತಿರುವ ಮೇಷರಾಶಿಯವರಿಗೆ ಹುಡುಕ್ತಾ ಇರೋ ಮೇಷರಾಶಿಯ ಸಂದರ್ಶನ ಅಥವಾ ಪರಿಚಯದ ಮೂಲಕ ಒಂದು ಉತ್ತಮ ಅವಕಾಶ ಸಿಗುವ ಸಾಧ್ಯತೆ ಕೂಡ ಇರುತ್ತೆ. ವ್ಯಾಪಾರ ಮಾಡುವವರು ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕು. ಪಾಲುದಾರಿಕೆ ವ್ಯವಹಾರದಲ್ಲಿ ಹಣದ ಲೆಕ್ಕಪತ್ರಗಳನ್ನು ಸ್ಪಷ್ಟವಾಗಿ ಇಟ್ಕೊಳ್ಳಿ. ಹಳೆಯ ಒಪ್ಪಂದಗಳು, ಬಿಲ್ಗಳು, ದಾಖಲೆಗಳು ಮತ್ತು ಹಣಕಾಸಿನ ವ್ಯವಹಾರವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ. ಯಾರಾದರೂ ನಿಮ್ಮ ಮೇಲೆ ಒತ್ತಡ ಹಾಕಿದ ತಕ್ಷಣ ಸಹಿ ಹಾಕೋದಕ್ಕೆ ಪ್ರಯತ್ನ ಮಾಡಿದರೆ ಆತುರ ಪಡಬೇಡಿ. ಯಾವುದೇ ಒಂದು ದಾಖಲೆ ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡ ನಂತರನೇ ಸಹಿ ಮಾಡೋದು ಉತ್ತಮವಾಗಿರುತ್ತೆ. ಕುಟುಂಬದ ವಿಚಾರಕ್ಕೆ ಬಂದಾಗ ಇಷ್ಟು ದಿನ ಮೌನವಾಗಿದ್ದ ಒಂದು ವಿಷಯ ಮತ್ತೆ ಚರ್ಚೆಗೆ ಬರಬಹುದು. ಮನೆಯ ಹಿರಿಯರು ಅಥವಾ ಬಂಧುಗಳ ನಡುವೆ ಯಾವುದಾದ್ರೂ ವಿಚಾರದ ಬಗ್ಗೆ ಅಭಿಪ್ರಾಯ ಭೇದ ಉಂಟಾಗಬಹುದು. ಕೆಲವೊಮ್ಮೆ ಸಣ್ಣ ವಿಷಯ ದೊಡ್ಡದಾಗಿ ಕಾಣ್ಬೋದು. ಅದಕ್ಕಾಗಿ ಕೋಪದಲ್ಲಿ ಮಾತನಾಡೋದನ್ನು ತಪ್ಪಿಸಿ ನಿಮ್ಮ ಒಂದು ಮಾತು ಪರಿಸ್ಥಿತಿಯನ್ನು ಶಾಂತಗೊಳಿಸಬಹುದು. ಅದೇ ಒಂದು ಕಠಿಣ ಮಾತು ಸಮಸ್ಯೆಯನ್ನು ಇನ್ನಷ್ಟು ದೊಡ್ಡದಾಗಿಸಬಹುದು. ವಿವಾಹಿತ ಮೇಷರಾಶಿಯವರಿಗೆ ಸಂಗಾತಿಯೊಂದಿಗೆ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳೋದು ಬಹಳ ಮುಖ್ಯ. ಹೊರಗಿನ ವ್ಯಕ್ತಿಗಳ ಮಾತನ್ನು ಕೇಳಿ ನಿಮ್ಮ ಸಂಬಂಧದ ಬಗ್ಗೆ ತಪ್ಪು ನಿರ್ಧಾರ ತೆಗೆದುಕೊಳ್ಬೇಡಿ. ಪ್ರೀತಿಯಲ್ಲಿರೋರಿಗೆ ಹಳೆಯ ತಪ್ಪು ತಿಳುವಳಿಕೆ ನಿವಾರಣೆ ಆಗಬಹುದು. ಆದರೆ ಯಾವುದೇ ಸಂಬಂಧದಲ್ಲೂ ಕೂಡ ಅನುಮಾನಕ್ಕಿಂತ ನೇರವಾದ ಮಾತುಕತೆ ಹೆಚ್ಚು ಮುಖ್ಯವಾಗಿರುತ್ತೆ. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದ ಕಡೆಗೂ ಕೂಡ ಗಮನ ಕೊಡಿ. ಕೆಲಸದ ಒತ್ತಡ, ನಿದ್ದೆಯ ಕೊರತೆ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡದಿರುವುದು ನಿಮ್ಮ ದೈನಂದಿನ ಚಟುವಟಿಕೆಗೆ ತೊಂದರೆ ಕೊಡಬಹುದು. ಹೆಚ್ಚು ಒತ್ತಡ ತೆಗೆದುಕೊಳ್ಳದೆ ವಿಶ್ರಾಂತಿಗೂ ಕೂಡ ಸಮಯ ಕೊಡಿ. ಮೇಷರಾಶಿಯವರೇ, ಈ ಸಮಯದ ಮುಖ್ಯ ಸಂದೇಶ ಒಂದೇ: ಯಾರನ್ನು ಕೂಡ ಅತಿಯಾಗಿ ನಂಬೇಡಿ, ಆದರೆ ಎಲ್ಲರನ್ನೂ ಕೂಡ ಅನುಮಾನಿಸುವ ಅಗತ್ಯ ಕೂಡ ಇಲ್ಲ. ನಿಮ್ಮ ವಿವೇಕವನ್ನು ಬಳಸಿ ನಿಮ್ಮ ದಾಖಲೆಗಳನ್ನು ಸುರಕ್ಷಿತವಾಗಿಟ್ಕೊಳ್ಳಿ. ಹಣದ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ, ನಿಮ್ಮ ಮಾತಲ್ಲಿ ಸಮತೋಲನ ಇರಲಿ. ಆಗ ಈ ಗ್ರಹಗಳ ಬದಲಾವಣೆಯಿಂದ ಎದುರಾಗುವ ಅವಕಾಶಗಳನ್ನು ನೀವು ಉತ್ತಮವಾಗಿ ಬಳಸಿಕೊಳ್ಳಬಹುದು. ಮೇಷರಾಶಿಯವರೇ, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳು ತಡವಾಗಿ ನಡೆದರೂ ಕೂಡ ಅವು ನಡೆಯುವ ಸಮಯ ಬಂದಾಗ ದೊಡ್ಡ ಪರಿಣಾಮವನ್ನು ನೀಡುತ್ತೆ. ಆಗಸ್ಟ್ 19ರ ನಂತರ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಇಷ್ಟು ದಿನ ಯಾರಾದರೂ ನಿಮ್ಮನ್ನು ಕಡೆಗಣಿಸಿದರೆ ಅದೇ ವ್ಯಕ್ತಿಗಳು ಮುಂದೆ ನಿಮ್ಮ ಸಹಾಯವನ್ನು ಕೇಳುವ ಪರಿಸ್ಥಿತಿ ಕೂಡ ಬರಬಹುದು. ವಿಶೇಷವಾಗಿ ನಿಮ್ಮ ಕೆಲಸ ಮತ್ತು ಹಣದ ವಿಷಯದಲ್ಲಿ ಒಂದು ಹೊಸ ಬಾಗಿಲು ತೆರೆಯಬಹುದು. ಹೆಚ್ಚುವರಿ ಆದಾಯದ ಮಾರ್ಗದ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಹೊಸ ಆಲೋಚನೆ ಬರಬಹುದು. ನಿಮ್ಮ ಪ್ರತಿಭೆಯನ್ನು
ಬಳಸಿಕೊಂಡು ಹಣ ಸಂಪಾದಿಸುವ ಅವಕಾಶ ಕೂಡ ಸಿಗಬಹುದು. ಆದರೆ ಹೊಸ ಅವಕಾಶ ಸಿಕ್ಕ ತಕ್ಷಣ ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡೋದನ್ನು ತಪ್ಪಿಸಿ ಮೊದಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಮೇಷರಾಶಿಯ ಕೆಲವರಿಗೆ ಹಳೆಯ ಆಸ್ತಿ ಅಥವಾ ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ಚರ್ಚೆ ಮತ್ತೆ ಆರಂಭ ಆಗಬಹುದು. ದಾಖಲೆಗಳ ವಿಚಾರದಲ್ಲಿ ಸಣ್ಣ ತಪ್ಪು ಕೂಡ ದೊಡ್ಡ ಸಮಸ್ಯೆಗೆ ಕಾರಣ ಆಗಬಹುದು. ಅದರಿಂದ ಆಸ್ತಿ ಅಥವಾ ಹಣಕಾಸಿನ ದಾಖಲೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮವಾಗಿರುತ್ತೆ. ನಿಮ್ಮ ಸಾಮಾಜಿಕ ಜೀವನದಲ್ಲಿ ಕೂಡ ಒಂದು ಆಸಕ್ತಿದಾಯಕ ಬದಲಾವಣೆ ಕಾಣಬಹುದು. ನಿಮ್ಮೊಂದಿಗೆ ಬಹಳ ಆತ್ಮೀಯವಾಗಿ ವರ್ತಿಸ್ತಿದ್ದ ವ್ಯಕ್ತಿಯ ನಿಜವಾದ ಉದ್ದೇಶ ನಿಮಗೆ ಅರ್ಥ ಆಗಬಹುದು. ಕೆಲವರು ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡಿರಬಹುದು, ಆದರೆ ಅದಕ್ಕಾಗಿ ಮನಸ್ಸಲ್ಲಿ ಕೋಪ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸತ್ಯ ಗೊತ್ತಾದ ಮೇಲೆ ಸರಿಯಾದ ಅಂತರವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಶಾಂತಿಯೇ ನಿಮ್ಮ ದೊಡ್ಡ ಶಕ್ತಿ. ಮನೆಯಲ್ಲಿ ಕೂಡ ಒಂದು ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆ ಇರುತ್ತೆ. ಕುಟುಂಬದ ಸದಸ್ಯರ ನಡುವೆ ಹಳೆಯ ವಿಷಯ ಮತ್ತೆ ಪ್ರಸ್ತಾಪ ಆಗಬಹುದು. ಕೆಲವೊಮ್ಮೆ ಅದು ಪಂಚಾಯಿತಿಯ ರೀತಿ ಚರ್ಚೆಯಾಗುವ ಸಾಧ್ಯತೆ ಇದ್ರೂ ಕೂಡ ನೀವು ತಾಳ್ಮೆಯಿಂದ ನಡೆದುಕೊಂಡ್ರೆ ಪರಿಸ್ಥಿತಿ ನಿಮ್ಮ ವಿರುದ್ಧ ಹೋಗೋದಿಲ್ಲ. ಯಾರಾದರೂ ನಿಮ್ಮ ಮೇಲೆ ತಪ್ಪು ಆರೋಪ ಮಾಡಿದರೆ ತಕ್ಷಣ ಜಗಳಕ್ಕೆ ಇಳಿಬೇಡಿ. ಸರಿಯಾದ ಸಮಯದಲ್ಲಿ ಸತ್ಯವನ್ನು ಹೇಳಿ. ಸತ್ಯಕ್ಕೆ ಸಾಕ್ಷಿ ಇದ್ದರೆ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಏಕಾಗ್ರತೆ ಬಹಳ ಮುಖ್ಯ. ಮನಸ್ಸಿನ ಬೇರೆ ವಿಷಯಗಳ ಕಡೆಗೆ ಹರಿಯೋದಕ್ಕೆ ಬಿಡದೆ ಗುರಿಯ ಮೇಲೆ ಗಮನ ಕೊಟ್ಟರೆ ಉತ್ತಮ ಫಲಿತಾಂಶ ಪಡಿಬಹುದು. ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧ ಆಗ್ತಿರೋರಿಗೆ ಪರಿಶ್ರಮದ ಫಲ ದೊರೆಯುವ ಸಾಧ್ಯತೆ ಇದೆ. ವಿದೇಶ ಪ್ರಯಾಣ ಅಥವಾ ದೂರದ ಸ್ಥಳಕ್ಕೆ ಸಂಬಂಧಿಸಿದ ಕೆಲಸಗಳಿದ್ರೆ ನಿಧಾನವಾಗಿ ಪ್ರಗತಿ ಕಾಣಬಹುದು. ಕೆಲವು ದಾಖಲೆಗಳು ಅಥವಾ ಅನುಮತಿಗಳಿಗಾಗಿ ಕಾಯಬೇಕಾಗಬಹುದು. ತಡವಾದರೂ ಕೆಲಸ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಪ್ರಯಾಣ ಮಾಡುವವರು ತಮ್ಮ ದಾಖಲೆಗಳು ಮತ್ತು ಅಗತ್ಯ ವಸ್ತುಗಳನ್ನು ಮುಂಚಿತವಾಗಿ ಪರಿಶೀಲನೆ ಮಾಡಿಕೊಳ್ಳಿ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಅಧ್ಯಾಯ ಮುಗಿದು ಹೊಸ ಅಧ್ಯಾಯ ಆರಂಭವಾಗುವಂತಹ ಸಮಯ ಇದು. ನಿಮಗೆ ನೋವು ಕೊಟ್ಟವರು ಯಾರು, ನಿಮ್ಮನ್ನು ನಿಜವಾಗಿ ಬೆಂಬಲಿಸುವವರು ಯಾರು ಎಂಬುದು ನಿಮಗೆ ಸ್ಪಷ್ಟವಾಗಬಹುದು. ಈ ಅರಿವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಆಗಸ್ಟ್ 19ರಿಂದ ಮುಂದಿನ ಅವಧಿಯಲ್ಲಿ 3 ವಿಷಯಗಳನ್ನು ಮರಿಬೇಡಿ. ಮೊದಲನೇದು, ಹಣದ ವ್ಯವಹಾರದಲ್ಲಿ ಆತುರ ಬೇಡ. ಎರಡನೇದು, ಯಾರ ಮಾತನ್ನು ಕೂಡ ನೀವು ಪರಿಶೀಲನೆ ಮಾಡದೆ ನಂಬೋದಕ್ಕೆ ಹೋಗಬಾರ್ದು. ಮೂರನೇ, ಕುಟುಂಬದ ವಿಚಾರದಲ್ಲಿ ಕೋಪಕ್ಕಿಂತ ತಾಳ್ಮೆಗೆ ಆದ್ಯತೆಯನ್ನು ನೀಡಿ. ಇದರಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.